ಅಲ್ಲ, ನಮ್ಮ ಪಾರ್ಟಿಯವ್ರು ಚರ್ಚೆ ಮಾಡ್ತಾ ಇದ್ದಾರೆ ಏನು ಮಾಡ್ಬೇಕನ್ನಂತ. ಪಾರ್ಟಿ ಇಲ್ಲಿ ತನಕ ಇದೆ, ಸಮಾವೇಶ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ, ಪಾದಯಾತ್ರೆ ಮಾಡೋಕ್ಕೋಸ್ಕರ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಏನು ಇನ್ನು ಅಪ್ಡೇಟ್ ಇದೆ, ನಿನ್ನ ಸಮಯ ಇರೋ ಕಾರಣ 17ನೇ ತಾರೀಕು ಇವತ್ತಿನ ಸಮಯ ಇರೋ ಕಾರಣ ಇನ್ನು ನಾಳೆ ನಾಡ್ದು ಅಪ್ಡೇಟ್ ಏನು ಬರುತ್ತೆ ಅದು ತಿಳಿಸೋಂಥ ಕೆಲಸ ಮಾಡ್ತೀವಿ. ಅಲ್ಲ, ಮಾಡ್ಬೇಕನ್ನೋಂಥದ್ದು ಎಲ್ಲರೂ ಒತ್ತಾಯ ಇದ್ದಂಥ ಟೈಮಲ್ಲಿ ಕೂಡ ಪಾರ್ಟಿ ನಿರ್ಧಾರ ತಗೋಬೇಕಾಗುತ್ತಲ್ಲ. ಪಾರ್ಟಿ ಏನು ತೀರ್ಮಾನ ತಗೊಂಡು ಅದಕ್ಕೆ ತೀರ್ಮಾನ ತಕ್ಕಂಗೆ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡೋಂಥ ಕೆಲಸ ಮಾಡ್ತೀವಿ. ಚರ್ಚೆ ನಡೀತಾ ಇದೆ. ನೋಡ್ರಿ, ನಮ್ಮ ಪಾರ್ಟಿಯಲ್ಲಿ ಇವತ್ತು ಯಾವುದೇ ಗೊಂದಲ ಇಲ್ಲ. ಕ್ಲಿಯರ್ ಆಗಿ ನಾವೆಲ್ಲರೂ ಕೂಡ ಆ ಭಾಗದಲ್ಲಿದ್ದಂಥ ನಾಯಕರೆಲ್ಲರೂ ಕೂಡ ಪಾದಯಾತ್ರೆ ಮಾಡ್ಬೇಕಂತೇಳಿ ತೀರ್ಮಾನವನ್ನು ತಗೊಂಡಿದ್ದಾರೆ. ನಾವೆಲ್ಲರೂ ಕೂಡ ಕುಂತು ನಾನು ಜನಾರ್ದನ್ ರೆಡ್ಡಿ ಅವರು ಎಲ್ಲರೂ ಕೂಡ ಹೇಳಿದಂಥ ಪ್ರಕಾರ ಅವ್ರು ಹೇಳಿದ್ರು, ಜನಾರ್ದನ್ ರೆಡ್ಡಿ ಅವರು ಕೂಡ ಇದು ಯಾವುದೇ ಪಾದಯಾತ್ರೆ ಮಾಡಬೇಕಂದ್ರೆ ಪಾರ್ಟಿ ತೀರ್ಮಾನ ತಗೋಬೇಕಾಗುತ್ತೆ. ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವ್ರ ಹತ್ರ ನಾವು ಮಾತಾಡಿದಂಥ ಸಂದರ್ಭದಲ್ಲಿ ಕೂಡ ಇಲ್ಲ ರಾಮ್ಲವರೇ, ನಾವು ಚರ್ಚೆ ಮಾಡ್ತಾ ಇದ್ವಿ, ಇದಕ್ಕೆ ತೀರ್ಮಾನವನ್ನು ತಗೊಂಡು ತಮ್ಗೆ ತಿಳಿಸೋಂಥ ಕೆಲಸ ಮಾಡ್ತೀವಿ ಅಂತಾರೆ. ಅದಕ್ಕೋಸ್ಕರವಾಗಿ ಇನ್ನು ಚರ್ಚೆಯಲ್ಲಿದೆ. ಮುಂದಕ್ಕೆ ಏನು ಪಾರ್ಟಿ ನಮ್ಮ ಅಧ್ಯಕ್ಷರು ನಮ್ಮ ನಾಯಕರೆಲ್ಲರೂ ಕೂಡ ಏನು ತೀರ್ಮಾನ ತಗೊಂತಾರೆ ಅದ್ರ ಪ್ರಕಾರ ನಾವು ನಡ್ಕೊಂಡು ಹೋಗ್ತೀವಿ.